ಹಾಯ್ ಹಲೋ ನಮ್ಮ ವಿಡಿಯೋ ನೋಡ್ತಿರೋರಿಗೆ ನಮಸ್ಕಾರ. ನನ್ನ ಚಾನಲ್ನ ಫಾಲೋ ಮಾಡಿದವರಿಗೆ ಡಬಲ್ ನಮಸ್ಕಾರ. ಇವತ್ತು ವಿಡಿಯೋ ಯಾವುದ್ರದ್ದಪ್ಪ ಅಂತಂದರೆ RRB ಗ್ರೂಪ್ ಡಿ 2028 ರಂದು ನಡೆದಿರೋ ಮೊದಲನೇ ಶಿಫ್ಟ್ನ ಕ್ವಶನ್ಗಳನ್ನ ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಆಲ್ಮೋಸ್ಟ್ ಎಕ್ಸಾಮ್ ಸ್ಟಾರ್ಟ್ ಆಗಿದೆ. 2025 ನವಂಬರ್ 27 ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ನವಂಬರ್ 28 ಮೊದಲನೇ ಶಿಫ್ಟಿನ ಕ್ವಶನ್ಗಳನ್ನ ಇವತ್ತು ನಾನು ಡಿಸ್ಕಸ್ ಮಾಡ್ತಿದ್ದೀನಿ. ಕ್ವಶನ್ ನಂಬರ್ 1, 2025ರಲ್ಲಿ ಯಾವ ಕ್ರಿಕೆಟರ್ಗೆ ಪದ್ಮಶ್ರೀ ಪ್ರಶಸ್ತಿ ದೊರಕಿದೆ? ಆಪ್ಷನ್ ಎ ಜಸ್ಪ್ರೀತ್ ಬುಮ್ರಾ, ಆಪ್ಷನ್ ಬಿ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ರವಿಚಂದ್ರನ್ ಅಶ್ವಿನ್. ಆನ್ಸರ್ ಏನಪ್ಪ ಅಂತಂದರೆ ರವಿಚಂದ್ರನ್ ಅಶ್ವಿನ್ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ 2025ರಲ್ಲಿ ಸಿಕ್ಕಿದೆ. 51ನೇ G7 ಶೃಂಗಸಭೆಯು ಎಲ್ಲೆಲ್ಲಿ ನಡೆದಿದೆ? ಆಪ್ಷನ್ ಎ ರೋಮ್ ಇಟಲಿಯಲ್ಲಿ, ಹಿರೋಶಿಮಾ ಜಪಾನ್ನಲ್ಲಿ, ಕನೆನಾಸ್ಕಿನ್ ಆಲ್ಬರ್ಟಾ ಅಂತ ಕೆನಡಾದಲ್ಲಿ, ಎಲ್ಮೋ ಜರ್ಮನಿ. ಆನ್ಸರ್ ಏನಪ್ಪ ಅಂತಂದರೆ ಕನೆನಾಸ್ಕಿಸ್ ಆಲ್ಬರ್ಟಾ ಕೆನಡಾದಲ್ಲಿ ನಡೆದಿದೆ. ಕ್ವಶನ್ ನಂಬರ್ 3, 2025ರಲ್ಲಿ ಯಾವ ಪ್ಯಾರಾ ಶೂಟಿಂಗ್ ಕೋಚ್ಗೆ ದ್ರೋಣಾಚಾರ್ಯ ಪ್ರಶಸ್ತಿ ನೀಡಲಾಗಿದೆ? ಆಪ್ಷನ್ ಎ ಸುದೀಪ್ ರಾಣಾ, ಬಿ ದೀಪಾಲಿ ದೇಶಪಾಂಡೆ, ಸಂದೀಪ್ ಸಂಗ್ವಾನ್, ಅರ್ಮೊಂಡಾ ಅನಿಲೋಲೋ ಕೊಲಕಾಕು. ಆನ್ಸರ್ ಸುಭಾಷ್ ರಾಣಾ. ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲೈನ್ಸ್ ಮೊದಲ ಮಹಾಸಭೆ ಎಲ್ಲಿ ನಡೆದಿದೆ? ಭೋಪಾಲ್, ನವದೆಹಲಿ, ನೈರೋಬಿ, ಜಿನವಾ. ಆನ್ಸರ್ ನವದೆಹಲಿಯಲ್ಲಿ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲೈನ್ಸ್ನ ಮೊದಲ ಮಹಾಸಭೆ ನಡೆದಿದೆ. ಕ್ವಶನ್ ನಂಬರ್ 5, 2025 ಆಸ್ಟ್ರೇಲಿಯನ್ ಓಪನ್ ಮಹಿಳಾ ಫೈನಲ್ಸ್ನಲ್ಲಿ ಯಾರು ವಿನ್ನರ್ ಮತ್ತು ಯಾರು ಸೋತವರು, ಸೆಕೆಂಡ್ ಬಂದವರು ಯಾರು ಅಂತ ಕೇಳ್ತಿದ್ದಾರೆ. ಕ್ವಶನ್ ಆಪ್ಷನ್ ಎ ಅರಿನಾ ಸಬ್ಲಿಂಕಾ ಅವರು ಗೆದ್ದಿದ್ದು, ಅಥವಾ ಮ್ಯಾಡ್ಲಿನ್ ಕಿಸ್ ಅವರು ರನ್ನರ್ ಅಪ್ ಆಗಿರೋದಾ, ಅಥವಾ ಮೆಡಿಸನ್ ಕೀನ್ ಅರಿನಾ ಸಬ್ಲಿಂಕಾ ಆರ್ ಅರಿನಾ ಸಬ್ಲಿಂಕಾ ಎಲಿನಾ ರಿಬಿಕಿನ, ಇಗಾ ಸ್ವಿಟೆಕಾ ಅಥವಾ ಸಬ್ಲಿಂಕಾನ ಅಂತ ಕೇಳ್ತಿದ್ದಾರೆ. ಆನ್ಸರ್ ಏನಪ್ಪ ಅಂದರೆ ಮೆಡಿಸನ್ ಕಿಸ್ ಅವರು ಗೆದ್ದಿರೋದು ಮತ್ತು ಸಬ್ಲಿಂಕಾ ಅವರು ರನ್ನರ್ ಅಪ್ ಆಗಿರೋದು. ಕ್ವಶನ್ ನಂಬರ್ 6, 2024ರ CPI ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ನಲ್ಲಿ ಭಾರತಕ್ಕೆ ಎಷ್ಟು ಅಂಕ ಸಿಕ್ಕಿದೆ? 36, 38, 40, 42. ಆನ್ಸರ್ 38. ಭಾರತಕ್ಕೆ 38 ಅಂಕ ಸಿಕ್ಕಿದೆ. ನ್ಯೂಟನ್ನ ಮೊದಲನೇ ನಿಯಮ ಇನ್ನೊಂದು ಹೆಸರಿಂದ ಏನೆಂದು ಹೇಳುತ್ತಾರೆ? ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ಬೋದು, ನ್ಯೂಟನ್ನ 3ನೇ ನಿಯಮದ ಬಗ್ಗೆ ಕೇಳಿದರು. ಇವಾಗ ಮೊದಲನೇ ನಿಯಮ ಕೇಳ್ತಿದ್ದಾರೆ. ಇದರ ಅರ್ಥ ಏನಪ್ಪ ಅಂತಂದರೆ ನ್ಯೂಟನ್ನ ನಿಯಮಗಳ ಮೇಲೆ ಕ್ವಶನ್ ರೈಸ್ ಆಗ್ತಿರೋದು ನೀವು ಅರ್ಥ ಮಾಡ್ಕೊಳ್ಬೇಕು. ನ್ಯೂಟನ್ನ ಮೊದಲನೇ ನಿಯಮ ಇನ್ನೊಂದು ಹೆಸರು ಏನಪ್ಪ ಅಂದರೆ ವೇಗ ವರ್ಧನೆ ನಿಯಮ ಅಥವಾ ಜಡತ್ವ ನಿಯಮ, ಕ್ರಿಯೆಗೆ ಪ್ರತಿಕ್ರಿಯೆ ಅಥವಾ ಸಂವೇಗ. ಆಪ್ಷನ್ ಬಿ ಜಡತ್ವದ ನಿಯಮ ಅಂತ ಕರೀತಾರೆ. ಪ್ರತಿರೋಧಕ ಯಾವುದರಿಂದ ಹೆಚ್ಚಾಗುತ್ತದೆ? ಪ್ರತಿರೋಧಕ ಅಂದರೆ ರೆಸಿಸ್ಟಿವಿಟಿ ಯಾವುದರಿಂದ ಜಾಸ್ತಿ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಆಪ್ಷನ್ ಎ ತಾಪಮಾನದಿಂದ ಹೆಚ್ಚಾಗುತ್ತಾ, ಅಥವಾ ಅಡ್ಡ ಮಟ್ಟದ ಪ್ರದೇಶದಿಂದ ಹೆಚ್ಚಾಗುತ್ತಾ, ತಾಪಮಾನದ ಕಡಿಮೆಯಾದಾಗ, ಅಥವಾ ಉದ್ದ ಕಡಿಮೆಯಾದಾಗ. ಆಪ್ಷನ್ ಎ ತಾಪಮಾನ ಹೆಚ್ಚಾದಾಗ. ಕೋಶ ವಿಭಜನೆಯಾಗುವಾಗ ಎಷ್ಟು ಸಂತತಿ ಕೋಶಗಳು ನಿರ್ಮಾಣವಾಗುತ್ತವೆ? ಆಪ್ಷನ್ ಎ ಮೈಟೋಸಿಸ್ 2 ಅಥವಾ ಮಿಸಿಯೋಸಿಸ್ 2, ಮೈಟೋಸಿಸ್ 4, ಮಿಸಿಯೋಸಿಸ್ 2, ಮೈಟೋಸಿಸ್ 2, ಮಿಸಿಯೋಸಿಸ್ 4, ಮೈಟೋಸಿಸ್ 4, ಮಿಸಿಯೋಸಿಸ್ 4. ಆನ್ಸರ್ ಮೈಟೋಸಿಸ್ 2, ಮಿಸಿಯೋಸಿಸ್ 4. ಮೈಟೋಸಿಸ್ನಲ್ಲಿ ಒಂದು ಪೋಷಕ ಕೋಶದಿಂದ 2 ಸಮಾನ ಸಂತತಿ ಕೋಶಗಳು ನಿರ್ಮಾಣವಾಗುತ್ತವೆ. ಮಿಯೋಸಿಸ್ನಲ್ಲಿ ಒಂದು ಕೋಶದಿಂದ 4 ಜನ್ಯತ್ವದ ವಿಭಿನ್ನ ಸಂತತಿ ಕೋಶಗಳು ನಿರ್ಮಾಣವಾಗುತ್ತವೆ. ಕ್ವಶನ್ ನಂಬರ್ 11, ಬೇರಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಸಲ್ಫೇಟ್ ನಡುವೆ ಯಾವ ರೀತಿಯ ಪ್ರತಿಕ್ರಿಯೆ ನಡೆಯುತ್ತದೆ? ಆಪ್ಷನ್ ಎ ಸಂಯೋಜನೆ ಪ್ರತಿಕ್ರಿಯೆನ, ಆಪ್ಷನ್ ಬಿ ವರ್ಗಾಪನ ಪ್ರತಿಕ್ರಿಯೆ, ಆಪ್ಷನ್ ಸಿ ದ್ವಿವರ್ಗಾಪನ ಅಥವಾ ಮಂಜಳವರ್ಷಣ ಪ್ರತಿಕ್ರಿಯೆ, ಆಪ್ಷನ್ ಡಿ ಅಪಘಟನ ಪ್ರತಿಕ್ರಿಯೆ. ಆನ್ಸರ್ ಏನಂತಂದರೆ ದ್ವಿವರ್ಗಾಪನ ಅಥವಾ ಮಂಜುಳವರ್ಷಣ ಪ್ರತಿಕ್ರಿಯೆ. ಇಲ್ಲಿ ವಿವರಣೆ ಕೊಟ್ಟಿರ್ಬೋದು, ನೋಡ್ತಿರ್ಬೋದು. 2 ಸಂಯುಕ್ತ ಅಯಾನುಗಳ ಪರಸ್ಪರ ವಿನಿಮಯವಾಗುವ ಪ್ರಕ್ರಿಯೆ ದ್ವಿವರ್ಗಾಪನ ಅಂತ ಕರೀತಾರೆ. ಇದನ್ನು ಅಳೆಯುವುದನ್ನು ಸಂಯುಕ್ತ ಮಂಜಿನ ರೂಪದಲ್ಲಿ ಬೀಳುತ್ತದೆ. ಕ್ವಶನ್ ನಂಬರ್ 12, ಬೈನರಿ ಫಿಶಿನ್ನ ಒಂದು ಚಕ್ರದ ನಂತರ ಎಷ್ಟು ಸಂತತಿ ಕೋಶಗಳು ಬರುತ್ತವೆ? 1, 2, 3, 4. ಆನ್ಸರ್ 2. ಬೈನರಿ ಫಿಶಿನ್ ಅಲಿಂಗ ಜನನದ ಮೂಲ ವಿಧಾನ. ಅಮೀಬಿಯಾ
ಪ್ಯಾರಾಮಿಸಿಸ್ ಬ್ಯಾಕ್ಟೀರಿಯಾ ಮೊದಲಾದ ಜೀವಿಗಳಲ್ಲಿ ಕಾಣುವುದು ಒಂದು ಕೋಶೀಯ 2 ಸಮಾನ ಭಾಗಗಳ ವಿಭಜನೆಗೊಳ್ಳುತ್ತವೆ. ಕ್ವಶನ್ ನಂಬರ್ 13. ಚಿನ್ನ, ಬೆಳ್ಳಿ, ಪ್ಲಾಟಿನಂ ಸಹಜವಾಗಿ ಯಾವ ಸ್ಥಿತಿಯಲ್ಲಿ ದೊರೆಯುತ್ತವೆ? ಸಂಯುಕ್ತ ಸ್ಥಿತಿ, ಮುಕ್ತ ಸ್ಥಿತಿ, ವಾಯು ಸ್ಥಿತಿ, ದ್ರವ ಸ್ಥಿತಿ. ಆನ್ಸರ್ ಮುಕ್ತ ಸ್ಥಿತಿಯಲ್ಲಿ ದೊರೆಯುತ್ತವೆ. ಈ ಲೋಹಗಳು ರಾಸಾಯನಿಕವಾಗಿ ಅತ್ಯಂತ ನಿಷ್ಕ್ರಿಯ ಹವೆಯಲ್ಲಿ ಅಥವಾ ನೀರಿನಲ್ಲಿ ಪ್ರತಿಕ್ರಿಯೆಗೊಳ್ಳುವುದಿಲ್ಲ, ಆದ್ದರಿಂದ ಪ್ರಕೃತಿಯಲ್ಲಿ ಮೂಲ ರೂಪದಲ್ಲಿ ದೊರೆಯುತ್ತವೆ. ಕ್ವಶನ್ ನಂಬರ್ 14. ಸಸ್ಯಗಳಲ್ಲಿ ಆಗುವಿಕೆ ಏಕೆ? ಸಸ್ಯಗಳಲ್ಲಿ ಆಗುವಿಕೆ ಯಾಕೆ ಅಂತ ಕೇಳಿದರೆ, ಆಪ್ಷನ್ ವಿಸರಣೆ ಇಂಧನ ಅಥವಾ ಪಾರಾಸರಣೆ ಇಂಧನ ಅಥವಾ ವಾಪೋಸರ್ಜನ ಇಂಧನ, ಪ್ರಕರ್ಷಣ ವಿಶ್ಲೇಷಣೆ ಇಂಧನ. ಆನ್ಸರ್ ಏನಪ್ಪ ಅಂದ್ರೆ ಪಾರಾಸರಣೆಯಿಂದ ಸ್ಟಾರ್ಟ್ ಆಗುತ್ತೆ. ಓಸ್ಮೋಸಿಸ್ ಮೂಲಕ ನೀರು ಕೋಶದೊಳಗೆ ಬರುತ್ತದೆ, ಕೋಶ ಉಬ್ಬುತ್ತದೆ. ಈ ತರ್ಗೆಟಿ ಕಾರಣದಿಂದ ಸಸ್ಯ ನೇರವಾಗಿ ನಿಂತಿರುತ್ತದೆ ಅಥವಾ ಉಬ್ಬಿಕೆ ಕಾಣುತ್ತದೆ. ಕ್ವಶನ್ ನಂಬರ್ 15. 2025ರಲ್ಲಿ ಲಡಾಖ್ ಪ್ರದೇಶದಲ್ಲಿ DRDO ಯಾವ ಆಕಾಶ್ ಕ್ಷಿಪಣಿಯ ಆವೃತ್ತಿ ನಿಯೋಜಿಸಿತು? ಆಪ್ಷನ್ ಆಕಾಶ್ MK1, ಆಕಾಶ್ NG, ಆಕಾಶ್ ಪ್ರೈಮ್, ಆಕಾಶ್ MK3. ಆನ್ಸರ್ ಏನಂತಂದರೆ ಆಕಾಶ್ ಪ್ರೈಮ್ನ ಆಲ್ರೆಡಿ ನಿಯೋಜನೆ ಮಾಡಿತ್ತು. 2025 ಜುಲೈನಲ್ಲಿ ಸುಮಾರು 15,000 ಅಡಿ ಎತ್ತರದ ಲಡಾಖ್ನಲ್ಲಿ ಭಾರತೀಯ ಸೇನೆ ಆಕಾಶ್ ಪ್ರೈಮ್ ಏರ್ ಡಿಫೆನ್ಸ್ ಸಿಸ್ಟಮನ್ನು ಅಳವಡಿಸಲಾಗಿದೆ. ಕ್ವಶನ್ ನಂಬರ್ 16. ಪ್ರಿಸಮ್ ಮೂಲಕ ಹಾದು ಹೋಗುವಲ್ಲಿ ವೈಲೆಟ್ ಬೆಳಕಿನ ವರ್ಚನ ಪ್ರತಿಕ್ರಿಯೆ ಯಾವ ಅಂಶದ ಮೇಲೆ ಅವಲಂಬಿತವಾಗಿರುತ್ತದೆ? ಆಂಪ್ಲಿಟ್ಯೂಡ್, ತರಂಗ ದೈತ್ಯ, ತೀವ್ರತೆ, ಕೋನೀಯ ಆವೃತ್ತಿ. ಆನ್ಸರ್ ಏನಂತಂದರೆ ತರಂಗ ದೈತ್ಯ. ಆಪ್ಷನ್ ಬಿ ತರಂಗ ದೈತ್ಯ ಆನ್ಸರ್ ಆಗಿರುತ್ತೆ. ರಿಫ್ಲೆಕ್ಟಿವ್ ಇಂಡೆಕ್ಸ್ 1 ಡಿವೈಡೆಡ್ ಬೈ ತರಂಗ ದೈತ್ಯ. ವೈಲೆಟ್ ಬೆಳಕಿನ ತರಂಗ ದೈತ್ಯ ಅತಿ ಕಡಿಮೆ, ಅದರ ವರ್ಚನ ಅತಿ ಹೆಚ್ಚಾಗಿರುತ್ತೆ. ಆಂಪ್ಲಿಟ್ಯೂಡ್ ಯಾವ ಗುಣಕ್ಕೆ ನೇರವಾಗಿ ಸಮಾನುಪಾತವಾಗಿರುತ್ತದೆ? ಆಪ್ಷನ್ ಎ ತರಂಗ ದೈತ್ಯ, ಆವೃತ್ತಿ, ಶಬ್ದದ ಪ್ರಾಬಲ್ಯ, ವೇಗ. ಆನ್ಸರ್ ಏನಂತಂದರೆ ಶಬ್ದದ ಪ್ರಾಬಲ್ಯದ ನೇರ ಗುಣಕ್ಕೆ ಸಮಾನವಾಗಿರುತ್ತದೆ. ಆಂಪ್ಲಿಟ್ಯೂಡ್ ಹೆಚ್ಚಾದರೆ ಶಬ್ದ ಜೋರಾಗಿ ಕೇಳುತ್ತದೆ. ಪಿಚ್ ಫ್ರೀಕ್ವೆನ್ಸಿ ಮೇಲೆ ಅವಲಂಬಿತ. ಲೌಡ್ನೆಸ್ ಆಂಪ್ಲಿಟ್ಯೂಡ್ ಮೇಲೆ ಅವಲಂಬಿತವಾಗಿರುತ್ತದೆ. ಕ್ವಶನ್ ನಂಬರ್ 18. ಪಿಟ್ಯೂಟರಿ ಗ್ರಂಥಿಯಿಂದ ಯಾವ ಹಾರ್ಮೋನುಗಳು ಹೊರಬರುತ್ತವೆ? ಇದಕ್ಕೆ ಡೈರೆಕ್ಟ್ ನಾನು ಆನ್ಸರ್ ಹೇಳಬೇಕಾಗುತ್ತೆ, ಯಾಕಂದರೆ ಆಪ್ಷನ್ ಕ್ಲಿಯರಾಗಿ ಕೊಟ್ಟಿರಲಿಲ್ಲ. ಗ್ರೋತ್ ಹಾರ್ಮೋನ್, ಪ್ಯಾರಾಲ್ಯಾಕ್ಟಿನ್, ಆಕ್ಸಿಟೋಸಿನ್. ಈ 3 ಹಾರ್ಮೋನ್ಗಳು ಪಿಟ್ಯೂಟರಿ ಗ್ರಂಥಿಯಿಂದ ಬಿಡುಗಡೆಯಾಗುತ್ತವೆ. ಪಿಟ್ಯೂಟರಿ ಗ್ರಂಥಿ ಮಾಸ್ಟರ್ ಗ್ಲ್ಯಾಂಡ್ ಎಂದು ಕರೀತಾರೆ. ಇದು ದೇಹದ ಬಹುತೇಕ ಎಲ್ಲ ಭಾಗಗಳ ಕಾರ್ಯವನ್ನು ನಿಯಂತ್ರಣ ಮಾಡುತ್ತೆ. ಕ್ವಶನ್ ನಂಬರ್ 13. ಗರ್ಭಧಾರಣೆಯ ಮೊದಲು ಹೂವಿನ ಸ್ಟಿಗ್ಮಾ ತೆಗೆದರೆ ಏನು ಸಂಭವಿಸುತ್ತದೆ? ಪರಾಗಕಣ ನೇರವಾಗಿ ಅಂಡಾಶಯಕ್ಕೆ ಹೋಗುತ್ತದೆ. ಪರಾಗಣ ಆಗುತ್ತದೆ ಆದರೆ ಗರ್ಭಧಾರಣೆ ಆಗುವುದಿಲ್ಲ. ಪರಾಗಕಣ ಮೊಳಕೆಯಾಗುವುದಿಲ್ಲ ಮತ್ತು ಗರ್ಭಧಾರಣೆ ಆಗುವುದಿಲ್ಲ. ಸಾಮಾನ್ಯ ಗರ್ಭಧಾರಣೆ ಆಗುತ್ತದೆ. ಆನ್ಸರ್ ಏನಂತಂದರೆ ಆಪ್ಷನ್ ಸಿ ಪರಾಗಣ ಮೊಳಕೆಯಾಗುವುದಿಲ್ಲ ಮತ್ತು ಗರ್ಭಧಾರಣೆ ಆಗುವುದಿಲ್ಲ. ಪರಾಗಣ ಅಂಟಿಕೊಳ್ಳುವ ಜಾಗವಾಗಿರುತ್ತೆ ಸ್ಟಿಗ್ಮಾ ಅಂತಂದರೆ. ಸ್ಟಿಗ್ಮಾ ಇಲ್ಲದಿದ್ದರೆ ಪಾಲಿನ್ ಗ್ರೈನ್ ಅಂಟುವುದಿಲ್ಲ, ಪಾಲಿಟಿನ್ ಟ್ಯೂಬ್ ರಚನೆ ಆಗುವುದಿಲ್ಲ. ಕ್ವಶನ್ ನಂಬರ್ 20. ಪ್ರತಿರೋಧ ಹೆಚ್ಚಾದಾಗ ಯಾವುದು ಸಂಭವಿಸುತ್ತದೆ? ಅಂದರೆ ಪ್ರತಿರೋಧ ರೆಸಿಸ್ಟೆನ್ಸ್ ಹೆಚ್ಚಾದಾಗ ಯಾವುದು ಸಂಭವಿಸುತ್ತದೆ? ತಾಪಮಾನ ಹೆಚ್ಚಾಗುತ್ತದೆ, ಅಡ್ಡಮಟ್ಟದ ಪ್ರದೇಶ ಹೆಚ್ಚಾಗುತ್ತದೆ, ಉದ್ದ ಕಡಿಮೆ ಆಗುತ್ತದೆ, ತಾಪಮಾನ ಕಡಿಮೆ ಆಗುತ್ತದೆ. ಈ ಕ್ವಶನ್ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ, ಅದೇ ಕ್ವಶನ್ ರಿಪೀಟ್ ಆಗಿದೆ ಇಲ್ಲಿ. ತಾಪಮಾನ ಹೆಚ್ಚಾಗುತ್ತದೆ. ರೆಸಿಸ್ಟೆನ್ಸ್ ಹೆಚ್ಚಾದರೆ ಹೀಟ್ ಹೆಚ್ಚಾಗುತ್ತದೆ. ಕಂಡಕ್ಟರ್ ಟೆಂಪರೇಚರ್ನ ಹೆಚ್ಚಿಸುತ್ತದೆ. ಕ್ವಶನ್ ನಂಬರ್ 21. ಬಲವಾದ ಆಮ್ಲ, ದುರ್ಬಲ ಬೇಸ್ ಸೇರಿ ರಚಿಸುವ ದ್ರವಣ pH 7ಕ್ಕಿಂತ ಹೆಚ್ಚಾಗಿರುತ್ತೆ, 7ಕ್ಕಿಂತ ಕಡಿಮೆಯಾಗಿರುತ್ತೆ, 7ಕ್ಕೆ ಸಮಾನವಾಗಿರುತ್ತೆ, ತಾಪಮಾನದ ಮೇಲೆ ಅವಲಂಬಿತವಾಗಿದೆ. ಆನ್ಸರ್ ಏನು ಅಂತಂದರೆ ಆಪ್ಷನ್ ಬಿ 7ಕ್ಕಿಂತ ಕಡಿಮೆಯಾಗಿರುತ್ತೆ. ಸ್ಟ್ರಾಂಗ್ ಆ್ಯಸಿಡ್ ಪ್ಲಸ್ ವೀಕ್ ಆ್ಯಸಿಡ್ ಈಸ್ ಈಕ್ವಲ್ ಟು ಆ್ಯಸಿಡಿಕ್ ಸಾಲ್ಟ್. ಅಂದರೆ ಗಟ್ಟಿಯಾಗಿರುವ ಆ್ಯಸಿಡ್ ಮತ್ತು ಕಡಿಮೆಯಾಗಿರುವ ಆಮ್ಲವನ್ನು ಮಿಕ್ಸ್ ಆದಾಗ ಅಸಿಡಿಕ್ ಸಾಲ್ಟ್ ಉಂಟಾಗುತ್ತದೆ. ದ್ರವಣದ pH ಮೌಲ್ಯ 7ಕ್ಕಿಂತ ಕಡಿಮೆ ಇರುತ್ತದೆ. ಇದುವರೆಗೂ ನಾವು ಕ್ವಶನ್ಗಳನ್ನ ಡಿಸ್ಕಸ್ ಮಾಡಿದ್ದೀವಿ. ನಾನು ತುಂಬ ವೇಗವಾಗಿ ಹೇಳ್ತಿದ್ದೀನಿ ಅಂತ ನಿಮ್ಗೆ ಅನ್ನಿಸ್ತಿರ್ಬೋದು, ಬಟ್ ಎಷ್ಟು ವೇಗವಾಗಿ ಓದ್ತೀವಿ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ಈಗ ಸಮಯ ತುಂಬ ಕಡಿಮೆ ಇದೆ. ನೀವು ಯಾವ ಥರ ಓದ್ತೀರಿ ಅನ್ನೋದ್ರ ಮೇಲೆ ಡಿಸೈಡ್ ಆಗಿರುತ್ತೆ.
ಆದಷ್ಟು ಜಾಸ್ತಿ ನೀವು ಓದೋಕ್ಕೆ ಟ್ರೈ ಮಾಡಿ, ಜಾಸ್ತಿ ರಿವಿಷನ್ ಮಾಡಿ. ನಾವು ಈ ಥರ ಕ್ವಶನ್ಗಳನ್ನ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿರ್ತೀವಿ ಕೂಡ, ಓದಿರ್ತೀವಿ ಕೂಡ. ಯಾಕಂದ್ರೆ RRB ಗ್ರೂಪ್ ಡಿ ಆಲ್ರೆಡಿ ತುಂಬ ಹತ್ತಿರ ಬಂದಿದೆ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ.